ನೀವು ಯಾವತ್ತಾದ್ರೂ ಸ್ಪೇಸಲ್ಲಿ ಎಕ್ಸ್ಪ್ಲೋಷನ್ ಆಗಿರೋದು ಕೇಳಿದ್ದೀರಾ? ಮೂವೀಸಲ್ಲಿ ಹೇಳ್ತಿಲ್ಲ, ರಿಯಲ್ ಲೈಫಲ್ಲಿ. 1962ರಲ್ಲಿ USA ಒಂದು ಮಿಷನ್ ಕಂಡಕ್ಟ್ ಮಾಡಿತು, ಸ್ಟಾರ್ ಫಿಶ್ ಪ್ರೈಮ್ ಅಂತ. ಅದಕ್ಕೂ ಮುಂಚೆ ತುಂಬ ಮಿಷನ್ ಕಂಡಕ್ಟ್ ಮಾಡಿದ್ರು, ಬಟ್ ಈ ಒಂದು ಮಿಷನಲ್ಲಿ ಆಗಿರೋ ಡ್ಯಾಮೇಜು ಅದರಲ್ಲಿ ಯಾವುದ್ರಲ್ಲೂ ಆಗಿರಲಿಲ್ಲ. ನಾನು ಲಾಸ್ಟ್ ವೀಕ್ ವಿಡಿಯೋಲ್ಲೇ ಹೇಳಿದ್ದೆ, ಬೆಂಕಿ ಸುಡಬೇಕಂದ್ರೆ ಆಕ್ಸಿಜನ್ ಇರಲೇಬೇಕು ಅಂತ. ಬಟ್ ಈ ಥರ ಎಕ್ಸ್ಪ್ಲೋಷನಲ್ಲಿ ಆಕ್ಸಿಜನ್ ಇರೋದಿಲ್ಲ ಸ್ಪೇಸಲ್ಲಿ. ಆದರೂ ಹೇಗೆ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಬಟ್ ನ್ಯೂಕ್ಲಿಯರ್ ಥರದ ಎಕ್ಸ್ಪ್ಲೋಷನ್ಗೆ ಆಕ್ಸಿಜನ್ ಅನ್ನೋದು ಬೇಕಿರೋದಿಲ್ಲ. ಇದರಲ್ಲಿ 2 ಪ್ರೋಸೆಸ್ ಇರುತ್ತೆ, ಫಿಷನ್ ಮತ್ತು ಫ್ಯೂಷನ್ ಅಂತ. ಫಿಷನಲ್ಲಿ ಸೈಂಟಿಸ್ಟು ಯುರೇನಿಯಮ್ಮು ಮತ್ತು ಪ್ಲುಟೋನಿಯಮ್ನ ಯೂಸ್ ಮಾಡ್ತಾರೆ. ಫ್ಯೂಷನಲ್ಲಿ ಹೈಡ್ರೋಜನ್ ಐಸೋಟೋಪ್ಸ್ನ ಯೂಸ್ ಮಾಡ್ತಾರೆ. ನಾವು ನೋಡೋ ಸೂರ್ಯ ಆಗಿರ್ಬೋದು, ಯಾವುದೇ ನಕ್ಷತ್ರ ಆಗಿರ್ಬೋದು, ಈ ಒಂದು ಹೈಡ್ರೋಜನ್ನಿಂದನೇ ಅದು ಪ್ರತಿ ಸೆಕೆಂಡ್ ಎನರ್ಜಿ ರಿಲೀಸ್ ಆಗ್ತಾನೆ ಇರುತ್ತೆ. ಸೂರ್ಯನಲ್ಲಿ ಬರ್ತಿರೋದು ಬೆಂಕಿ ಅಲ್ಲ, ಅದು ಪ್ಯೂರ್ ನ್ಯೂಕ್ಲಿಯರ್ ಎನರ್ಜಿ. ಈ ಒಂದು ಎಕ್ಸ್ಪ್ಲೋಷನಿಂದ ಸ್ಪೇಸ್ ಮತ್ತು ಅರ್ತ್ ಸರ್ಫೇಸ್ ಮೇಲೆ ತುಂಬ ಡ್ಯಾಮೇಜ್ ಆಯಿತು. ನಾರ್ಮಲ್ ಈ ಥರ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನಲ್ಲಿ ಗಾಮಾ ರೇಸು ಮತ್ತು ನ್ಯೂಟ್ರಾನ್ಸು ರಿಲೀಸ್ ಆಗುತ್ತೆ. ಇವು ಲೈಟ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ. ಅದು ಲೈಫ್ ಇರೋವಂಥ DNA ಕೂಡ ಡ್ಯಾಮೇಜ್ ಮಾಡೋಷ್ಟು ಶಕ್ತಿ ಇರುತ್ತೆ. ಈ ಎಫೆಕ್ಟ್ಸ್ನೆಲ್ಲ ನೋಡಿಬಿಟ್ಟು ಯುನೈಟೆಡ್ ನೇಷನು ಮತ್ತು ಅದರ್ ಕಂಟ್ರೀಸು ಒಂದು ಸ್ಯಾಂಕ್ಷನ್ನ ತಗೊಬಂದರು. ನೆಕ್ಸ್ಟು ಯಾರು ನ್ಯೂಕ್ಲಿಯರ್ನ ಸ್ಪೇಸಲ್ಲಿ ಯೂಸ್ ಮಾಡಬಾರ್ದು ಅಂತ. ನನ್ನ ಕಾಲೇಜ್ ಟೈಮಿಂದನೂ ಒಂದು ಡೌಟ್ ಇತ್ತು, ಯಾಕೆ ಸೈಂಟಿಸ್ಟು ನ್ಯೂಕ್ಲಿಯರ್ನ ರಾಕೆಟ್ ಫ್ಯೂಯಲ್ ಆಗಿ ಯೂಸ್ ಮಾಡಬಾರ್ದು ಅಂತ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಂಗೆ ಅದು ಕ್ಲಿಯರ್ ಆಯಿತು. ಅದು ರಾಕೆಟ್ಗೆ ಯೂಸ್ ಮಾಡಿದಾಗ ರೇಡಿಯೇಷನ್ ವೇಸ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ರೇಡಿಯೇಷನ್ನು ತುಂಬ ಡೇಂಜರಸ್ ಆಗಿರುತ್ತೆ. ಈ ಒಂದು ರೇಡಿಯೇಷನ್ ಬಗ್ಗೆ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ತುಂಬ ವೀಡಿಯೋಸ್ ಬರುತ್ತೆ, ಕಾಯ್ತೀರಿ. ಥ್ಯಾಂಕ್ ಯು.